ಬಾ ಜಾನ. ಎಲ್ಲರ ಕಣ್ಣು ತಪ್ಪಿಸ್ಕೊಂಡು ಬರೋಷ್ಟೊತ್ತಿಗೆ ಸಾಕಬೇಕಾಗೋಯ್ತು ಅಕ್ಕ. ಎಲ್ಲರ ಹದ್ದಿನ ಕಣ್ಣು ನನ್ನ ಮೇಲೆ ಇತ್ತು. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾಯಿದ್ದೀನಿ ಅಂದರೆ ನಿಮಗೆ ಗೊತ್ತಲ್ಲ. ನನಗೆ ಅರ್ಥ ಆಗತ್ತೆ. ಯಾರದೇ ಫೋನ್ ಬರಲಿ ಅಕ್ಕ, ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ನೀವೇ ಫೋನ್ ಮಾಡಿರಬೇಕು ಅಂತ ಅವರೇ ಅಸ್ಯೂಮ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ಫೋನಲ್ಲೇ ಮಾತಾಡ್ಬೋದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಈ ವಿಷಯ ಫೋನಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೇಳಿ ಅಕ್ಕ. ಮನೆಯಲ್ಲಿ ನಡೀತಿರೋ ವಿಚಾರ ನಿನಗೆ ಗೊತ್ತು ತಾನೆ? ಗೊತ್ತು. ಅತ್ತೆ, ಅನಿ, ಬಾಬಾ 3 ಜನ ಸೇರಿಕೊಂಡು ಮಾವಂಗೆ ಈ ಮಟ್ಟಕ್ಕೆ ಮೋಸ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡ್ಕೊಂಡಿರಲಿಲ್ಲ. ನನಗೆಷ್ಟು ಗಾಬರಿ ಆಗ್ತಿದೆ ಗೊತ್ತಾ. ಮಾವ ಮನೆಗೆ ಬಂದಿದ್ರು ಜಾನು. ಎಲ್ಲ ವಿಚಾರನೂ ಹೇಳಿದ್ರು. ಅತ್ತೆ ಮಾಡ್ತಿರೋ ಮೋಸ ಕೇಳಿ ನನಗೆ ಶಾಕ್ ಆಯಿತು. ಈ ಮಟ್ಟಕ್ಕೆ ಮೋಸ ಮಾಡೋದಾ? ಕಿಂಚಿತ್ತಾದ್ರೂ ಮನಸ್ಸಾಕ್ಷಿ ಅನ್ನೋದು ಬೇಡವಾ? ಇಂಥವ್ರ ಹೆಂಡತಿ ಅನ್ನೋ ಕ್ರೆಡಿಟ್ ತಗೊಳ್ಳೋದಕ್ಕೆ ಮಾವ ಬೇಕು. ಆದರೆ ಆಸ್ತಿ ವಿಚಾರ ಬಂದಾಗ ಮಾವ ಏನೂ ಅಲ್ಲ ಅಲ್ವಾ? ಹೌದು ಅಕ್ಕ. ಹಣ, ಆಸ್ತಿ, ಅಂತಸ್ತು ಇದೆ ಈ ಅತಿರೇಕಕ್ಕೆಲ್ಲ ಕಾರಣ ಆಗ್ತಾ ಇರೋದು. ಒಟ್ಟಿನಲ್ಲಿ ನಿಮ್ಗೆ ಆಸ್ತಿ ಸೇರಬಾರ್ದು, ಅದೇ ಅವ್ರ ಉದ್ದೇಶ. ಅದಕ್ಕೆ ಯಾವುದೋ ಕಾಲದ ಪತ್ರ ಇಟ್ಕೊಂಡು ತೀರ್ಸಿರೋ ಸಾಲನ ತೀರ್ಸಿಲ್ಲ ಅಂತ ಹೇಳಿ ಮಾವನ ಕಾಡ್ತಾ ಇದ್ದಾರೆ. ಏನು ಮಾಡೋದು ಅಂತ ನೀವೇ ಹೇಳಿ ಅಕ್ಕ. ತುಂಬ ಬೇಜಾರಾಯಿತು ಜಾನು. ಮಾವ ಒಬ್ಬ ಬೇಜವಾಬ್ದಾರಿ, ಏನೂ ಸಂಪಾದನೆ ಮಾಡಿಲ್ಲ ಅಂತ ಇವರೆಲ್ಲ ಹೇಳೋದಕ್ಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ. ಮಾವ ತೀರಾ ಕುಗ್ಗೋಗಿದ್ದಾರೆ. ತನ್ನ ಹೆಂಡ್ತಿನೇ ತನ್ನ ವಿರುದ್ಧ ತಿರುಗಿ ಬಿದ್ದಿರೋದು ಅವ್ರಿಗೆ ಆಘಾತ ಆಗಿದೆ. ನನಗೇನು ಬೇಜಾರು ಗೊತ್ತಾ ಅಕ್ಕ, ನಾವೆಲ್ಲ ಇದ್ದು ಮಾವಂಗೇನು ಹೆಲ್ಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮಾವ ನಮ್ಮ ಕಣ್ಮುಂದೆನೇ ಕುಗ್ಗಿ ಹೋಗ್ತಾ ಇದ್ದಾರೆ. ಆದರೆ ಇವ್ರು 3 ಜನ ಹದ್ದುಗಳ ಥರ ಅವ್ರನ್ನ ಕಾಡ್ತಾ ಇದ್ದಾರೆ. ಏನು ಮಾಡೋದಕ್ಕ? ಜಾನು, ಮಾವನ್ನ ನಾವೇ ಕಾಪಾಡಬೇಕು. ಹೇಗೆ ಕಾಪಾಡೋದಕ್ಕ? ಈಗ ಅತ್ತೆ ಆಗಲಿ ಅನಿ ಆಗಲಿ ಯಾವ ಆಧಾರ ಇಟ್ಕೊಂಡು ಮಾವನ್ನ ಆಟ ಆಡಿಸ್ತಿದ್ದಾರೆ ಹೇಳು? ಹೇಳಿದ್ನಲ್ಲಕ್ಕ, ಅದು ಯಾವುದೋ ಕಾಲದ ಪತ್ರ ಅಂತೆ. ಅದನ್ನ ಇಟ್ಕೊಂಡು ಮಾವನ ಈ ಮಟ್ಟಕ್ಕೆ ಆಟ ಆಡಿಸ್ತಿದ್ದಾರೆ. ಆ ಪತ್ರನೇ ಇಲ್ಲ ಅಂತ ಅನ್ನಿಸ್ಬಿಟ್ರೆ? ನನಗೆ ಅರ್ಥ ಆಗಲಿಲ್ಲ. ಆ ಪತ್ರನೇ ಇಲ್ಲದೆ ಇದ್ಮೇಲೆ ಮಾವನ್ ಹೇಗೆ ಆಟ ಆಡ್ಸೋದಕ್ಕೆ ಸಾಧ್ಯ ಹೇಳು? ಕರೆಕ್ಟ್ ಅಲ್ವಾ? ಒಳ್ಳೆ ಐಡಿಯಾಕ. ನನಗಿದು ಹೊಳ್ದೇ ಇರಲಿಲ್ಲ. ಜಾನು, ಈಗ ಆ ಪತ್ರನ ಎದುರಿಸೋ ಕೆಲಸ ನೀನು ಮಾಡಬೇಕು. ನಾನಾ? ಹೆದರ್ಕೋಬೇಡ ಜಾನು, ನಾನು ಯೋಚನೆ ಮಾಡಿದ್ದೀನಿ. ನಾವು ಯಾವ ಅಪರಾಧನೂ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಕಾರಣಕ್ಕೋಸ್ಕರ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲದೆ ಹೋದರೆ ಇವ್ರುಗಳು ಮಾವನ್ನ ಜೀವ ಸಹಿತ ಬದುಕೋದಕ್ಕೆ ಬಿಡಲ್ಲ. ನೀವು ಹೇಳ್ತಿರೋದು ನಿಜ ಅಕ್ಕ. ಆ ಪತ್ರ ಇದ್ರೆ ಮಾವ ಉಳಿಯೋದಿಲ್ಲ. ಅದಕ್ಕೆ ಹೇಳ್ತಿರೋದು, ನೀನು ಹೇಗಾದರೂ ಜಾಣತನದಿಂದ ಆ ಪತ್ರ ಇರೋ ಜಾಗನ ಪತ್ತೆ ಮಾಡಿ ಆ ಪತ್ರನ ನನಗೆ ತಂದುಕೊಡು. ಆಮೇಲೆ ಅತ್ತೆ ಆಗಲಿ ಅನಿ ಆಗಲಿ ಮಾವನ್ನ ಏನು ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಖಂಡಿತ ಮಾಡ್ತೀನಕ್ಕ. ಒಟ್ಟಿನಲ್ಲಿ ಮಾವಂಗೆ ಒಳ್ಳೇದಾಗಬೇಕಷ್ಟೆ. ಹೌದು ಜಾನು, ಪ್ಲೀಸ್ ಇದೊಂದು ಹೆಲ್ಪ್ ಮಾಡು. ಇಲ್ಲದೆ ಹೋದರೆ ಆಮೇಲೆ ನಡೆಯೋ ಘಟನೆಗಳೇ ಬೇರೆ. ಆಮೇಲೆ ನಡೆಯೋ ಘಟನೆಗಳಿಗೆಲ್ಲ ನಾವು ಬೆಲೆ ತೆರಬೇಕಾಗತ್ತೆ. ನಿಮ್ಮ ತಲೆ ಕೆಡಿಸ್ಕೊಳ್ಬೇಡಿ ಅಕ್ಕ. ಹೇಗಾದರೂ ಮಾಡಿ ಸರಿಯಾದ ಸಂದರ್ಭ ನೋಡಿ ನಾ ಪತ್ರನ ಎಗರಿಸ್ತೀನಿ. ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ನಾನಿನ್ನು ಹೊರಡ್ತೀನಕ್ಕ. ಜಾಸ್ತಿ ಹೊತ್ತು ನಾವು ಹೊರಗಡೆ ಇದ್ದರೆ ಅವರಿಗೆಲ್ಲ ಅನುಮಾನ ಬಂದ್ಬಿಡುತ್ತೆ. ಬರ್ತೀನಿ. ಸಾಕ್ಷಿ, ಹಣ್ಣು ನಂಗೆ ಬೇಡ ಪ್ರೇಮ್. ನಿನಗೆ ಬೇಡ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ನಮ್ಮ ಮಗುಗೋಸ್ಕರನಾದರೂ ನೀನು ತಿನ್ನಲೇಬೇಕು. ಏನು ಮಗುನು, ಸುಮ್ಮನೆ ನಾವು ಮಕ್ಕಳು ಅಂತ ವ್ಯಾಮೋಹ ಇಟ್ಕೊಳ್ತೀವಿ. ಆಮೇಲೆ ತಾನೇ ಗೊತ್ತಾಗೋದು ಅದರಿಂದ ಆಗೋ ತೊಂದರೆ ಏನು ಅಂತ. ಯಾಕೆ ಹಾಗಂತೀಯ ಸಾಕ್ಷಿ? ಒಂದೊಂದು ಸಲ ನಂಗೆ ತುಂಬ ಟೆನ್ಷನ್ ಆಗುತ್ತೆ ಪ್ರೇಮ್. ಎಲ್ಲ ನಾವು ಅಂದ್ಕೊಂಡು ಹಾಗಾಗುತ್ತಾ? ಅಯ್ಯೋ ಹುಚ್ಚಿ,
ಅದೆಲ್ಲ ನಮ್ಮ ಕೈಲೇ ತಾನೇ ಇರುತ್ತೆ. ಯಾವ್ದು ನಮ್ಮ ಕೈಲಿದೆ ಪ್ರೇಮ್? ನಾನು ಅನಿರುದ್ಧ ಮಗುಗೆ ಜನ್ಮ ಕೊಟ್ರೆ ಅದು ನಿಮ್ಮ ಥರ ಆಗಕ್ಕೆ ಸಾಧ್ಯನಾ? ಸಾಕ್ಷಿ, ತುಂಬ ಆತಂಕ ಆಗುತ್ತೆ ಪ್ರೇಮ್. ನನ್ನ ಹೊಟ್ಟೆಯಲ್ಲಿರೋದು ಅವನ ಮಗು. ನೀವೆಷ್ಟೇ ಒಳ್ಳೆತನದಿಂದ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಅದ್ರ ಮೈಲಿ ಹರಿತಿರೋದು ಅವನ ರಕ್ತ. ಅವನ ಪ್ರತಿರೂಪ ಆಗಿರೋ ಇನ್ನೊಂದು ಜೀವ ನಮ್ಮ ಬದುಕಿನಲ್ಲಿ ಸೇರಿ ಹೋದರೆ ಮುಂದೆ ಅವನಿಂದ ಏನೇನು ಕಷ್ಟಗಳನ್ನ ಅನುಭವಿಸ್ಬೇಕೋ ಅದನ್ನು ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಸಾಕ್ಷಿ, ನಾನು ಚಿಕ್ಕವನಾಗಿದ್ದಾಗ ತಾತ ಯಾವಾಗಲೂ ಒಂದು ಕತೆ ಹೇಳ್ತಾ ಇದ್ರು. 2 ಪುಟ್ಟ ಗಿಳಿಮರಿಗಳಿತ್ತಂತೆ. ಒಂದು ಗಿಳಿಮರಿ ಈ ಸಾಧುಗಳ ಆಶ್ರಮ ಸೇರ್ಕೊಂತಂತೆ, ಇನ್ನೊಂದು ಈ ಕಳ್ಳರ ಗುಂಪು ಸೇರ್ಕೊಂತಂತೆ. ಈ ಸಾಧುಗಳ ಆಶ್ರಮದಲ್ಲಿತ್ತಲ್ಲ ಗಿಳಿಮರಿ, ಅದು ಒಳ್ಳೆ ಮಾತು, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರನ ಕಲಿತಂತೆ. ಈ ಕಳ್ಳರ ಗುಂಪಿನಲ್ಲಿದ್ದಿದ್ದು ಯಾವಾಗಲೂ ಕೆಟ್ಟ ಯೋಚನೆಗಳು ಇಂಥದ್ದೇ ಕಲ್ತ್ಕೊಂಬಂತಂತೆ. ಸಜ್ಜನ ಸಂಘ ಅನ್ನೋ ಮಹತ್ವದ ಬಗ್ಗೆ ತಾತ ನನಗೆ ಯಾವಾಗಲೂ ಹೇಳ್ತಾ ಇದ್ರು. ಆ ಮಗು ಬೆಳೆಯೋದು ನಮ್ಮ ಹತ್ರ, ಅದಕ್ಕೆ ಕೆಟ್ಟ ಗುಣಗಳು ಹೇಗೆ ಬರುತ್ತೆ ಹೇಳು? ಸತ್ಯದೇವ್ ಅವರು ಒಳ್ಳೆಯವರೇ, ನೀತಿವಂತರು, ಪ್ರಜ್ಞಾವಂತರು. ಆದರೂ ಅವ್ರ ಮಗ ಹೇಗೆ ಬೆಳೆದ ನೋಡಿ, ಅದು ಅವನ ರತ್ನಗುಣ ಅಲ್ವಾ? ಅದೇ ಗುಣ ನಮ್ಮ ಮಗುಗೂ ಬಂದ್ಬಿಟ್ರೆ? ನಿನಗೆ ಒಂದು ಸೇಯಿಂಗ್ ಗೊತ್ತಾ? ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್. ಸತ್ಯದೇವರು ತುಂಬಾನೇ ಒಳ್ಳೆಯವರು ನಿಜ. ಆದರೆ ಅನಿರುದ್ಧ ದುಷ್ಟ ಆಗೋದಕ್ಕೆ ಏನೇನು ಸಂದರ್ಭಗಳು ಅಥವಾ ಯಾರ್ಯಾರ ಸಂಘ ಕಾರಣ ಆಯಿತೋ ಗೊತ್ತಿಲ್ಲ. ನಮ್ಮ ಮಗು ಬಗ್ಗೆ ಈ ವಿಷಯದಲ್ಲಿ ಕೇರ್ಫುಲ್ ಆಗಿದ್ರೆ ಆಯಿತು. ಸಾಕ್ಷಿ, ನಮ್ಮ ಮಗು ತಪ್ಪು ದಾರಿ ಹಿಡಿಯೋದಕ್ಕೆ ನಾನು ಯಾವತ್ತೂ ಅವಕಾಶ ಕೊಡಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಪ್ರೇಮ್, ನಿಮ್ಮ ಮಾತಿಂದ ನನಗೆಷ್ಟೋ ಸಮಾಧಾನ ಆಯಿತು. ನೋಡು, ಈ ಟೈಮ್ನಲ್ಲಿ ನೀನು ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಯಾವತ್ತೂ ಕೆಟ್ಟ ಆಲೋಚನೆಗಳನ್ನ ತಲೆಗೆ ಹಾಕೋಬೇಡ. ಓಕೆ? ಆರಾಮಾಗಿರು. ಅತ್ತೆ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾ. ವಾವತ್ತೆ, ನಿಮ್ಮ ಸೀರೆ ಎಷ್ಟು ಚೆನ್ನಾಗಿದೆ. ಈ ಜ್ಯುವೆಲ್ರಿನೂ ತುಂಬ ಚೆನ್ನಾಗಿದೆ ಅತ್ತೆ. ಏನೇ ಆಗಲಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಕ್ಸ್ಟ್ರಾ ಆರ್ಡಿನರಿ. ತುಂಬ ಥ್ಯಾಂಕ್ಸ್ ಜನು. ಯಾರೂ ನಿಮ್ಮನ್ನ ಬೀಟ್ ಮಾಡೋದಕ್ಕೆ ಆಗಲ್ಲ ಅತ್ತೆ. ಬಟ್ಟೆ ವಿಷಯದಲ್ಲೂ ಅಷ್ಟೇ, ಗುಣದ ವಿಷಯದಲ್ಲೂ ಅಷ್ಟೇ ಅತ್ತೆ. ನಾನು ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿದ್ದೀನಿ ನಿಮ್ಮಂಥ ಅತ್ತೆ ಪಡೆಯೋದಕ್ಕೆ. ನಾನು ಅಷ್ಟೇ ಮಾ, ತುಂಬ ಪುಣ್ಯ ಮಾಡಿದ್ದೆ. ಆದರೂ ತೇಜು ಅಕ್ಕನ ಬಗ್ಗೆ ಯೋಚನೆ ಮಾಡಿದರೆ ಅವರೆಷ್ಟು ನತದೃಷ್ಟಿ ಅಂತ ಅನಿಸುತ್ತೆ ಅತ್ತೆ. ನಿಮ್ಮಂಥ ಅತ್ತೇನ ಅವ್ರು ಕಳ್ಕೊಂಡ್ರು. ನಿಮ್ಮ ವಿರುದ್ಧನೇ ಪಿತೂರಿ ಮಾಡದೆ ನಿಮ್ಮ ಜೊತೆ ಚೆನ್ನಾಗಿರ್ಬೋದಾಗಿತ್ತಲ್ವ ಅತ್ತೆ ಅವರು? ಜನು, ನನ್ನ ಮುಂದೆ ಅವಳ ಹೆಸರನ್ನ ಎತ್ತಬೇಡ. ಅಲ್ಲ, ಎಷ್ಟು ಕೊಬ್ಬು ನೋಡು ಅವಳಿಗೆ. ನನ್ನನ್ನೇ ಬುಗ್ರಿ ಥರ ಆಡ್ಸಕ್ಕೆ ನೋಡ್ತಾಳೆ. ಅವಳ ಕ್ಯಾರೆಕ್ಟರ್ ಸರಿಗಿದ್ದಿದ್ರೆ ನಮ್ಮನೆ ಪರಿಸ್ಥಿತಿ ಹೀಗಿರ್ತಿತ್ತ? ಆದಿತ್ಯ ಹೀಗಿರ್ತಿದ್ನಾ? ಅದು ಸರಿ ಅತ್ತೆ. ಅದು ಯಾರೋ ಪ್ರಧಾನ್ ಅಂತ ಅವ್ನ ಹಿಂದೆ ಓಡಾಡಿದ್ದೆ. ಈಗ ನೋಡು ಎಂಥ ಪರಿಸ್ಥಿತಿ ಬಂತು ಅಂತ. ಬೇಕು ಅಂದರೂ ಇನ್ನು ಅವಳಿಗೆ ಇಂಥ ಮನೆ ಸಿಕ್ಕತ್ತಾ ಹೇಳು? ಖಂಡಿತ ಇಲ್ಲ ಅತ್ತೆ. ಮೊದಲಿಗೆ ನಂಗೆ ಅವ್ರ ಗುಣನೇ ಗೊತ್ತಾಗ್ತಿರ್ಲಿಲ್ಲ. ತೇಜು ಅಕ್ಕ ಅಂತ ಅವ್ರ ಹಿಂದೆ ಮುಂದೆ ಸುತ್ತಾಡ್ತಿದ್ದೆ. ಆದರೆ ಈಗ ಗೊತ್ತಾಗ್ತಿದೆ ಅತ್ತೆ, ಅವ್ರು ಎಷ್ಟು ದೊಡ್ಡ ಕ್ರಿಮಿನಲ್ ಮೈಂಡೆಡ್ ಅಂತ. ಅಲ್ಲ ಅತ್ತೆ, ಮನುಷ್ಯಂಗೆ ಒಂದು ನಿಯತ್ತು ಬೇಡವಾ? ಇಡೀ ಆಸ್ತಿ ನನಗೆ ಬೇಕು ಅಂತಾರಲ್ಲ, ನಾವೆಲ್ಲ ಏನು ಮಾಡೋದು? ಕೇಳ್ತಾಳಮ್ಮ, ಕೇಳಿದಲ್ಲ ಏನು ಹೇಳು? ಎಲ್ಲ ಅವರಪ್ಪ ಸಂಪಾದನೆ ಮಾಡಿಟ್ಟಿದ್ದ ನೋಡು ಕೊಡೋದಿಕ್ಕೆ. ಆದರೂ ಮಾವಂದು ಸ್ವಲ್ಪ ಅತಿ ಆಯ್ತಲ್ವಾ ಅತ್ತೆ? ಎಲ್ಲ ಅವರಿಗೆ ಕೊಡ್ತೀನಿ ಅಂತೀರ. ದುಡ್ಡು ಅಂದರೆ ಸುಮ್ಮನೆನಾ ಅತ್ತೆ?
ನನ್ನ ಗಂಡಂಗೂ ಭಾವಂಗೂ ಮೋಸ ಮಾಡಿ ಎಲ್ಲ ಅವರಿಗೆ ಕೊಡ್ತೀನಿ ಅಂದರೆ ಹೇಗೆ ಅತ್ತೆ? ತಲೆ ಕೆಡಿಸಿದಾಳಮ್ಮ ಇವಳು. ಶುರುವಿಂದನೂ ಅಷ್ಟೇ, ಅವಳಿಗೆ ಒಳ್ಳೆ ಕ್ರಿಮಿನಲ್ ಬುದ್ಧಿ. ನನ್ಗದಕ್ಕೆ ತೇಜಸ್ವಿನಿ ಕಂಡ್ರೆ ಆಗೋದಿಲ್ಲ. ಅಲ್ಲ ಜಾನು, ನೀನೇ ಯೋಚನೆ ಮಾಡು. ಆದಿತ್ಯನ ಬಿಟ್ಕೊಡೋದಕ್ಕೆ ಲೆಕ್ಕವಿಲ್ಲದಷ್ಟು ದುಡ್ಡು ಕೇಳ್ತಾಳೆ. ಅಲ್ಲ, ಅಷ್ಟೊಂದು ದುಡ್ಡನ್ನ ಹೇಗೆ ಕೊಡೋಕ್ಕಾಗತ್ತೆ? ಎಲ್ಲ ಕೊಟ್ಟು ನಾವು ಬೀದಿಗೆ ಬೀಳ್ಬೇಕು ಅಂತನಾ? ಕರೆಕ್ಟ್ ಅತ್ತೆ. ಹೇಗೆ ಕೊಡೋಕ್ಕಾಗುತ್ತೆ ಹೇಳಿ? ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿದ್ದೀರಾ ಅತ್ತೆ. ಆ ಕರಾರ್ ಪತ್ರನ ಇಟ್ಕೊಂಡು ಮಾವನ್ ಸರಿಯಾಗಿ ಆಟಾಡಿಸ್ತಾ ಇದ್ದೀರಾ. ಇಲ್ಲದೆ ಇದ್ರೆ ಆಗುತ್ತೇನಮ್ಮ? ನಿಮ್ಮ ಮಾವ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಬರ್ಕೊಟ್ಟು ನಮಗೆ ಚಿಪ್ ಕೊಟ್ಟು ನಿಲ್ಲಿಸ್ತಾರಷ್ಟೇ. ಅದಕ್ಕೆ ನನ್ನ ಗಂಡಂಗೆ ನನ್ನ ಬಗ್ಗೆ ಕೋಪ ಬಂದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮೋಸ ಮಾಡ್ದಾಳೆ ಅಂತ 4 ಜನದ ಹತ್ರ ಹೇಳಿದ್ರೂ ಪರವಾಗಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆಸ್ತಿ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಯಾಕೆ ಕೊಡಬೇಕು ಹೇಳಿ? 1 ನಯಾ ಪೈಸಾ ಕೂಡ ಕೊಡಬಾರ್ದು. ಗಂಡನಿಗೆ ಮೋಸ ಮಾಡೋದು ಮಾಡಿಬಿಟ್ಟು ಪರಿಹಾರ ಬೇಕು, ಜೀವನಾಂಶ ಬೇಕು ಅಂದರೆ ಹೇಗತ್ತೆ? ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಪರಿಜ್ಞಾನ ಇರಲಿಲ್ವಾ? ಜಾನು, ನೀನೇ ನೋಡ್ತಾ ಇರು. ನಿಮ್ಮ ಮಾವ ಹೇಗೆ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಬರ್ಕೊಡ್ತಾರೋ ನಾನು ನೋಡ್ತೀನಿ. ಇಮ್ಮಿಡಿಯೇಟ್ ಆಗಿ ನಾನು ಕೇಸ್ ಫೈಲ್ ಮಾಡ್ತೀನಿ. ನಿಮ್ಮ ಮಾವ ವಿಲಿ ವಿಲಿ ಒದ್ದಾಡಿ ಸಾಯ್ಬೇಕು, ಹಾಗೆ ಮಾಡ್ತೀನಿ. ನೀನು ಯಾವ ಸೀಮೆ ಯಜಮಾನ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಬರ್ಕೊಡ್ತೀಯ ಅಂತ ಕೇಳ್ತೀನಿ. ಕುಣಿಕೆನಲ್ಲಿ ಸಿಕ್ಕಾಕಿಸ್ತೀನಿ ಅವ್ರನ್ನ. ಶಾಬಾಸ್ ಶಾಬಾಸ್. ಏನು ಸಾರ್ಥಕ ಆಯ್ತು ಬಿಡು. ಅತ್ತೆ ಸೊಸೆದ ಅದೇನು ಅನ್ಯೋನ್ಯತೆ, ಅದೇನು ಬಾಂಧವ್ಯ. ಅಬ್ಬಬ್ಬ, ನನ್ನ ಕಣ್ಣು ಕಿವಿನ ನಾನೇ ನಂಬಕ್ಕಾಗ್ತಾ ಇಲ್ಲ. ಆದರೂ ತೇಜಸ್ವಿನಿ ಬಗ್ಗೆ ಇಲ್ಲದೆ ಇರೋ ಆರೋಪ ಮಾಡ್ತಿದ್ರಲ್ಲ, ನೀವಿಬ್ಬರು ಮನುಷ್ಯರ ಅಂತ. ಮನುಷ್ಯರಲ್ಲ, ಪ್ರಾಣಿ ಅಂತಾನೆ ತಿಳ್ಕೊಳ್ಳಿ. ನೋಡಿ ಸತ್ಯತೆ, ನೀವು ಯಾವಾಗ ನಿಮ್ಮ ಆಸ್ತಿನೆಲ್ಲ ತೇಜಸ್ವಿನಿ ಹೆಸರಿಗೆ ಬರ್ಕೊಡಕ್ಕೆ ಹೊರಟ್ರೋ ಆಗಲೇ ನಿಮ್ಮ ಸಂಬಂಧ ಮುರಿದೋಯ್ತು. ಈಗೇನಿದ್ರು ಬರೀ ವ್ಯವಹಾರ ಅಷ್ಟೇ, ಎಷ್ಟು ಬೇಕೋ ಅಷ್ಟು. ವೆರಿ ಗುಡ್, ವೆರಿ ಗುಡ್. ಜಾಹ್ನವಿ, ನೀನು ಈ ಮಟ್ಟಕ್ಕೆ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಮಗು. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ನಂಬಿ ಅಂತ ನಿಮ್ಗೆ ಯಾರು ಹೇಳಿದ್ರು ಮಾವ? ನೀವೇ ಯೋಚನೆ ಮಾಡಿ. ಇಡೀ ಆಸ್ತಿನ ಅವ್ರಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾನು ಹೇಗೆ ನಿಮ್ಮ ಪರ ಇರೋಕ್ಕಾಗತ್ತೆ? ನಾವು ಬದುಕೋದು ಬೇಡವಾ ಮಾವ? ಅತ್ತೇನೆ ನಿಮ್ಮ ವಿರುದ್ಧ ಇರಬೇಕಾದ್ರೆ ಇನ್ನೊಂದೇನು? ಅಲ್ಲ ಜಾನು, ಇದೇನು ನೀನು? ಇಲ್ಲ ಮಾವ, ನಾನಂತೂ ಅತ್ತೇನೆ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮ ಐಡಿಯಾಲಜಿ, ನಿಮ್ಮ ಪ್ರಿನ್ಸಿಪಲ್ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಿಮಗೆ ಮತ್ತೆ ಅಕ್ಕಂಗೆ ಸಪೋರ್ಟ್ ಮಾಡಿ ಮಾಡಿ ನಂಗೆ ಸಾಕಾಗಿ ಹೋಗಿದೆ. ಇನ್ನೇನೇ ಇದ್ರೂ ನಾನು ಅತ್ತೇನೆ ಸಪೋರ್ಟ್ ಮಾಡೋದು. ಆಲ್ ದಿ ಬೆಸ್ಟ್ ಮಗು. ವೆರಿ ಗುಡ್. ಯಾಕೆ ಜಾನು ನನ್ನ ಕಡೆ ಬಂದ್ಲು ಅಂತ ನಿಮ್ಗೆ ಹೊಟ್ಟೆ ಉರಿನಾ? ನಿಮ್ಮ ಕಡೆ ಯಾರು ಬರ್ತಾರೆ? ಅವಳಿಗೆ ಅತ್ತೆ ಬೆಲೆ ಗೊತ್ತಿದೆ, ಅದಕ್ಕೆ ನನ್ನ ಜೊತೆಲಿ ಇರ್ತಾಳೆ. ಆಗಲಿ, ಸಂತೋಷ. ಆದರೆ ಕಳ್ಳರನ್ನ ಸಪೋರ್ಟ್ ಮಾಡೋ ಜನನೂ ಇರ್ತಾರೆ ಅಂತ ಸ್ವಲ್ಪ ಆತಂಕ ಆಗಿದೆ ಅಷ್ಟೇ. ಯಾರ್ರೀ ಕಳ್ಳರು? ಹಾಂ, ಅವಳು ನನ್ನ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಈ ಥರ ಮಾತಾಡ್ತಿದ್ದೀರಾ? ಜಾನು, ಇವ್ರ ಹತ್ರ ಇಂಥದ್ದು ಮಾತು, ಬಾ ಹೋಗೋಣ. ನನಗೇನು ಹುಚ್ಚ ಅತ್ತೆ, ನಡೀರಿ. ಜಾನು, ಬಂದೆ ಅತ್ತೆ. ಯಾಕೆ ಅಲ್ಲೇ ನಿಂತ್ಬಿಟ್ಟಿದ್ದೆ? ಏನಿಲ್ಲ, ಮಾವನ್ ರಿಯಾಕ್ಷನ್ ನೋಡ್ತಿದ್ದೆ. ಪಾಪ, ಒಳ್ಳೆ ಪ್ರೇತ್ ಕಳೆ ಬಂದ್ಬಿಟ್ಟಿದೆ. ಬರ್ಬೇಕಾದ್ದೆ ಬಿಡು, ಬಾ. ಅಲ್ಲ ಅತ್ತೆ, ಮಾವ ಇಷ್ಟು ಖಡಕ್ ಮನುಷ್ಯ, ಒಳ್ಳೆ ಹುಲಿಯಾಗಿದ್ದವರು ಇಲಿ ಮರಿ ಥರ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಈ ಲೆವೆಲಿಗೆ ತಂದಿದೆಯಲ್ಲ, ಆ ಕರಾರ್ ಪತ್ರ ಯಾವುದತ್ತೆ? ಅಲ್ಲ, ಯಾಕೆ ಕೇಳಿದೆ ಅಂದರೆ ಮಾವ ಪಾಪ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾರೆ. ಅದಕ್ಕೆ ಒಂದ್ಸಲ ಅದನ್ನು ನೋಡಬೇಕು ಅಂತ ಅನಿಸ್ತದೆ. ಅಯ್ಯೋ, ಅದರಲ್ಲೇನಿದೆಯಮ್ಮ, ಅದೊಂದು ಪತ್ರ ಅಷ್ಟೇ, ಆಗಿನ ಕಾಲದ್ದು.
ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿದ್ದಕ್ಕೆ ಸೈನ್ ಮಾಡಿರೋ ಪತ್ರ. ಅದರಲ್ಲಿ ನಿಮ್ಮ ಮಾವಂದು ಸಿಗ್ನೇಚರ್ ಇದೆ. ಇವಾಗ ನಮ್ಗೆ ಅದೇ ಬಂಡವಾಳ. ಒಂದ್ಸಲ ನೋಡ್ಬೋದಾ ಅತ್ತೆ? ಅಯ್ಯೋ ಅದಕ್ಕೇನಂತೆ, ಬಾ ತೋರಿಸಿ. ನೋಡ್ತೀಯಾ? ಓದೋದೇನಿದೆ ಅತ್ತೆ, ನೋಡಿದ್ನಲ್ಲ ಸಾಕು. ಸೂಪರ್ ಐಡಿಯಾ ಅತ್ತೆ. ಒಟ್ನಲ್ಲಿ ಆಸ್ತಿ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು. ಸಿಕ್ಕಿದೆ ಚಾನ್ಸು, ಜಮಾಯಿಸಿ ಅತ್ತೆ.